ಓಂ ದ್ರಾಂ ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ ಶ್ರೀಕೃಷ್ಣಾಯ ನಮಃ. ನಮಸ್ತೆ ವೀಕ್ಷಕರೇ, ಇವತ್ತು ಶುಕ್ರ 20ನೇ ತಾರೀಕು ಡಿಸೆಂಬರು ಧನುರಾಶಿ ಪ್ರವೇಶ ಆಗ್ತಾಯಿದೆ. 13ನೇ ತಾರೀಕು ಜನವರಿಗೂ ಕೂಡ ಫಲ ಕೊಡ್ತಕ್ಕಂಥದ್ದು. ಯಾರಿಗೆ ದಶಾ ಭುಕ್ತಿ ಅಂತರ್ಭುಕ್ತಿನಲ್ಲಿ ಶುಕ್ರ ನಡೀತಾ ಇರುತ್ತೋ ನಾನು ಹೇಳ್ತಕ್ಕಂಥ ಫಲ ಒಂದು 20% ಬರುತ್ತೆ. ಹಾಗೆ ನಿಮ್ಮ ದಶಾ ಭುಕ್ತಿ ಅಂತರ್ಭುಕ್ತಿ ಯಾವ ಗ್ರಹ ನಡೀತಾ ಇರುತ್ತೆ ಅದು ಶುಕ್ರನ ನಕ್ಷತ್ರದಲ್ಲಿದ್ದರೂ ಕೂಡ ಗೋಚಾರದಲ್ಲಿ ಈ ಫಲ ಇನ್ನೂ ಜಾಸ್ತಿ ಆಗುತ್ತೆ. ಹಾಗೆ ಶುಕ್ರ ಗ್ರಹನ ನಾವು ಮದುವೆಗೆ ಕಾರಕ ಗ್ರಹ ಅಂತ ಕರಿತೀವಿ. ಜೀವನದಲ್ಲಿ ಯಾರಿಗೆ ಮದುವೆ ಯೋಗನೇ ಇಲ್ಲ, ದಶಾ ಭುಕ್ತಿ ಅಂತರ್ಭುಕ್ತಿ ಶುಕ್ರ ಬಂದರೆ ನಿಮಗೆ ಮದುವೆ ಕೊಟ್ಟೇ ಕೊಡ್ತಾನೆ, ಇದೇ ಸೀಕ್ರೆಟ್. ಸೊ ಶುಕ್ರನಲ್ಲಿ ಎಸ್ಪೆಷಲಿ ಆ ನಕ್ಷತ್ರದಲ್ಲೋ ಸೊಬ್ಲಾಡಲ್ಲೋ 2ನೇ ಮನೆ, 7ನೇ ಮನೆ, 9ನೇ ಮನೆ, 11ನೇ ಮನೆ ಏನಾದರೂ ಸೂಚ್ಯಾಂಕ ಆದರೆ ತುಂಬಾ ಈಸಿ ಮ್ಯಾರೇಜು ಅಂದ್ಕೊಂಡಂಗೆ ಕೊಡ್ತಕ್ಕಂಥದ್ದು ಶುಕ್ರ. ಇಲ್ಲ ನಮಗೆ 2, 7, 9, 11 ಇಲ್ಲವೇ ಇಲ್ಲ, ಆದರೂ ಮದುವೆ ಕೊಡ್ತಾನೆ, ಏಕೆಂದರೆ ಮದುವೆಗೆ ಕಾರಕ ಗ್ರಹ ಆಗಿರೋದ್ರಿಂದ. ಆದರೆ ಕಾಂಪ್ರಮೈಸ್ ಆಗಬೇಕು. ಮದುವೆ ಯೋಗ ಇಲ್ಲ ಅಂದರೆ ಮದುವೆ ಕೊಡ್ತಕ್ಕಂಥ ಗ್ರಹ ಕಾಂಪ್ರಮೈಸ್ ಕೇಳುತ್ತೆ. ಮದುವೆ ಯೋಗ ವಿತ್ ಮದುವೆ ಕಾರಕ ಗ್ರಹ ಬಂದರೆ ಅಂದ್ಕೊಂಡಿರೋದಕ್ಕಿಂತ ಹೆಚ್ಚಾಗಿ ಕೊಡ್ತಕ್ಕಂಥದ್ದು ಈ ಶುಕ್ರ ಗ್ರಹ. ಪ್ರತಿಯೊಂದು ಗ್ರಹಗಳಿಗೂ ಕಾರಕತ್ವ ಇದೆ, ಅದು ಫಲ ಕೊಟ್ಟೇ ಕೊಡುತ್ತೆ. ಕೆಲವೊಂದು ಮನೆಗಳು ಆ್ಯಡ್ ಆದರೆ ಹೆಚ್ಚು ಅದೃಷ್ಟ, ಆ್ಯಡ್ ಆಗಲಿಲ್ಲ ಅಂದರೆ ಸ್ವಲ್ಪ ಕಡಿಮೆ ಅದೃಷ್ಟ. ಆದರೆ ಫಲ ಬೇಕಾ? ಡೆಫಿನೆಟ್ಲಿ. ಬಟ್ ಇದನ್ನು ಪರಿಸ್ಥಿತಿಗೆ ಅಪ್ಲೈ ಮಾಡ್ಕೋಬೇಕು. ಯಾರಿಗೆ ಮದುವೆ ಹುಡುಕ್ತಾ ಇರ್ತೀರ ಅವ್ರಿಗೆ ಶುಕ್ರ ನಡೀತಾ ಇದ್ದರೆ ನಿಮಗೆ ಈಸಿ, ಬೆನಿಫಿಟ್ ಜಾಸ್ತಿ. ಮದುವೆ ಹುಡುಕ್ತಾ ಇಲ್ಲ, ಶುಕ್ರ ಭುಕ್ತಿ ಬಂದಿದೆ, ನೋ ಯೂಸ್. ಅಥವಾ ಇಂಥದ್ದೇ ಬೇಕು ಅಂತ ಸೆಲೆಕ್ಟಿವ್ ಜಾಸ್ತಿ ಇರ್ತೀರ, ಜೀವನದಲ್ಲಿ ಎಲ್ಲನೂ ರಿಜೆಕ್ಷನ್ ಮಾಡೋದು. ನೀವು ಮಾಡಿದರೆ ಅವ್ರು ಮಾಡ್ತೀರಾ, ಅವ್ರು ಮಾಡಿದರೆ ನೀವು ಮಾಡ್ತೀರಿ. ಇಂಥ ಸಮಯದಲ್ಲಿ ಶುಕ್ರ ಗ್ರಹ ಮದುವೆ ಯೋಗ ಕೊಟ್ಟರೂ ಕೂಡ ಕಾಂಬಿನೇಷನ್ ನೆಗೆಟಿವ್ ಇರುತ್ತೆ. ಆ ನೆಗೆಟಿವ್ ಇದ್ದಾಗ ಕಾಂಪ್ರಮೈಸ್ ಆದವ್ರಿಗೆ ಭಗವಂತ ಮದುವೆ ಕೊಡ್ತಕ್ಕಂಥದ್ದು. ಅದು ಲವ್ ಮ್ಯಾರೇಜ್ ಆಗಿರ್ಬೋದು, ಅರೇಂಜ್ ಮ್ಯಾರೇಜ್ ಆಗಿರ್ಬೋದು, ಶುಕ್ರ ಕಾರಕ ಗ್ರಹ. ಲವ್ ಮ್ಯಾರೇಜ್ ಕಾಂಬಿನೇಷನ್ ಶುಕ್ರನಲ್ಲಿದ್ದರೆ ಇನ್ನೂ ಉಳಿಕೊಂಬರುತ್ತೆ ಅಂತ ಹೇಳ್ತಾರೆ. ಆ ಮದುವೆ ಟೈಮಲ್ಲಿ ನಾನು ಹೇಳ್ತಿರೋದು ಯಾವುದ್ಯಾವುದೋ ಟೈಮಲ್ಲ. ಸೊ ಅದು ಕನೆಕ್ಟ್ ಮಾಡ್ತಕ್ಕಂಥದ್ದು ಕರ್ಮ ಬೇಸ್. ಇವತ್ತು ಸೆಲೆಕ್ಟಿವ್ ಇದ್ದಾರೆ, ಆಸೆಯಿಂದ ಇದ್ದಾರೆ, ಎಲ್ಲ ಆಸೆಯಿಂದ ಇರಬಹುದು, ಬಟ್ ಹಣೆ ಬರಹದಲ್ಲಿ ಇದ್ದಿದ್ದೇ ನಡೆಯೋದು. ಇದನ್ನು ಸ್ವಲ್ಪ ಎಲ್ಲರೂ ಮೈಂಡಲ್ಲಿ ಇಟ್ಕೋಬೇಕು. ನಾವು ಅಲ್ಲಿ ತಪ್ಪು ಮಾಡಿಬಿಟ್ವಾ, ಇಲ್ಲಿ ತಪ್ಪು ಮಾಡಿಬಿಟ್ವಾ ಡಿಸಿಷನ್ಸಲ್ಲಿ ಮಾತೇ ಇಲ್ಲ. ಆಯ್ಕೆ ಕರೆಕ್ಟಾಗಿ ಇದ್ದಿದ್ರೆ ಕಲಿಯುಗದಲ್ಲಿ ಯಾರ್ದು ಡಿವೋರ್ಸೇ ಆಗ್ತಿರಲಿಲ್ಲ. ಕರೆಕ್ಟ್ ಅಲ್ವಾ? ಥಿಂಕ್ ಮಾಡಿ. ಓಕೆ, ಇವಾಗ 12 ಲಗ್ನಗಳ ಗೋಚಾರ ಫಲ ನೋಡ್ಕೊಂಡು ಹೋಗ್ಬೋಣ. ಫಸ್ಟ್ ಒನ್, ಮೇಷ ಲಗ್ನದವ್ರಿಗೆ ಎಜುಕೇಷನ್ ಉತ್ತಮವಾಗಿದೆ, ಹೈಯರ್ ಎಜುಕೇಷನ್ ಎಕ್ಸಲೆಂಟ್. ಜಾಬಲ್ಲಿರೋರಿಗೆ ಜಾಬ್ ಚೇಂಜ್ ತೋರಿಸ್ತಿದೆ, ಸ್ವಲ್ಪ ಮೀಡಿಯಮ್ ಆಗಿದೆ ಅಲ್ಲೇ ಮಾಡ್ತಕ್ಕಂಥವ್ರಿಗೆ. ಬಿಸ್ನೆಸ್ಸಲ್ಲಿರೋರಿಗೆ ಮೀಡಿಯಮಾಗಿ ದುಡ್ಡು ಬರುತ್ತೆ, ಲಾಸು ಆಗೋಲ್ಲ, ಪ್ರಾಫಿಟು ಇಲ್ಲ. ಮದುವೆ ಜೀವನ ಅತ್ಯುತ್ತಮ. ಮದುವೆ ಹುಡುಕ್ತಾ ಇರೋರಿಗೆ ಹಿರಿಯರಿಂದ ಮದುವೆ ಸೆಟ್ ಆಗ್ತಕ್ಕಂಥದ್ದು ಅಥವಾ ಇನ್ನೊಬ್ಬರು ಸಹಾಯದಿಂದ ಮದುವೆ ಸೆಟ್ ಆಗ್ತಕ್ಕಂಥದ್ದು ತುಂಬ ಚೆನ್ನಾಗಿ ತೋರಿಸ್ತಾ ಇದೆ. ಆರೋಗ್ಯ ಎಕ್ಸಲೆಂಟ್ ಮೇಷಲಗ್ನ. ನೆಕ್ಸ್ಟ್ ವೃಷಭ ಲಗ್ನದವ್ರಿಗೆ ಬಹಳಷ್ಟು ದುಡ್ಡನ್ನ ಕಳ್ಕೊಳ್ತಕ್ಕಂಥದ್ದು. ಶುಕ್ರ ದುಡ್ಡಿಗೆ ಕಾರಕ ಗ್ರಹ. ಶೇರ್ ಮಾರ್ಕೆಟೋ ಮತ್ತೊಂದು ಜೂಜೋ ಎಲ್ಲೋ ಹೋಗಿ ದುಡ್ಡು ಹಾಕಿ ಹಾಳು ಮಾಡ್ಕೊಳ್ತಕ್ಕಂಥದ್ದು ಹೆಚ್ಚಾಗಿ ತೋರಿಸ್ತಾ ಇದೆ. ಅಥವಾ ಯಾರಿಗಾರು ದುಡ್ಡು ಕೊಟ್ಟರೆ ವಾಪಸ್ ಬರೋಲ್ಲ. ಎಜುಕೇಷನ್ ಮಾಡೋರಿಗೆ ಸ್ವಲ್ಪ ಕಡಿಮೆ ಮಾರ್ಕ್ಸು ಅಥವಾ ಓದೋಕ್ಕೆ ಇಂಟ್ರೆಸ್ಟ್ ಆಗೋಲ್ಲ. ಜಾಬಲ್ಲಿರೋರಿಗೆ ಅವಮಾನ ಅಪವಾದ ಸ್ವಲ್ಪ ಹೆಚ್ಚಾಗುತ್ತೆ, ಕಂಫರ್ಟ್ಲೆಸ್ಸು. ಹಾಗೆ ಬಿಸ್ನೆಸ್ ಮಾಡೋರಿಗೆ ಸ್ವಲ್ಪ ಲಾಸ್ ತೋರಿಸ್ತಾ ಇದೆ, ಸ್ವಲ್ಪ ಕಿರಿಕಿರಿ ಮೋಸಗಳಾಗ್ತಕ್ಕಂಥ ಸಾಧ್ಯತೆ ಬಿಸ್ನೆಸ್ಸಲ್ಲಿ ತೋರಿಸುತ್ತೆ. ಮದುವೆ ಜೀವನದಲ್ಲಿ ತುಂಬ ತಾತ್ಕಾಲಿಕ ಸಪ್ರೇಷನ್ಗಳು ತೋರಿಸ್ತಾ ಇದೆ, ಗಲಾಟೆ, ವಿಪರೀತ ಮೋಸ್ಟ್ ಡೇಂಜರಸ್ ಟೈಮ್. ಸ್ವಲ್ಪ ಸಮಾಧಾನವಾಗಿರಿ. ಹಾಗೆ ಆರೋಗ್ಯ ಸ್ವಲ್ಪ ಕೆಡ್ತಕ್ಕಂಥದ್ದು ತೋರಿಸ್ತಾ ಇದೆ. ಸ್ಕಿನ್ ಪ್ರಾಬ್ಲಮ್ಮು, ಶೀತ, ವಿಪರೀತ ಕೋಲ್ಡ್ ಆಗ್ತಕ್ಕಂಥದ್ದು ಈ ತಿಂಗಳಲ್ಲಿ ನೋಡ್ಬೋದು. ಮದುವೆ ಹುಡುಕ್ತಾ ಇರೋರಿಗೆ ಕರೆಕ್ಟಾಗಿ ಸಟ್ಟೆ ಆಗೋಲ್ಲ, ಏನೋ ಒಂದು ಕಾರಣದಿಂದ ಕಂಫರ್ಟ್ ಕಾರಣದಿಂದ ಕ್ಯಾನ್ಸಲ್ ಆಗುತ್ತೆ. ಈ ವ್ಯಕ್ತಿ ಜೊತೆ ಮಾತಾಡಿದ್ರೆ ನಂಗೆ ಇರಿಟೇಷನ್, ಏನೋ ಒಂದು ಸಲ ಆದರೆ ಸಹಿಸ್ಕೋಬೋದು, 10 ಸಲ ಸಹಿಸೋಕ್ಕಾಗತ್ತಾ? ಈ ರೀತಿ ಕ್ಯಾನ್ಸಲ್ಸ್ ಮದುವೆ ವಿಚಾರದಲ್ಲಾಗಿರ್ಬೋದು, ಲವ್ ವಿಚಾರದಲ್ಲಾದರೂ ಆಗಿರ್ಬೋದು. ನೆಕ್ಸ್ಟ್ ಮಿಥುನ ಲಗ್ನದವ್ರಿಗೆ ದುಡ್ಡು ಕೊಟ್ಟು ಕಳ್ಕೊಳ್ತಕ್ಕಂಥ ಒಂದು ಟೈಮ್, ಗುಡ್ ಟೈಮೇ. ಆದರೆ ನೆಗೆಟಿವ್ ಸೈಡ್ ಬಂದಿರೋದ್ರಿಂದ ಕಾಂಬಿನೇಷನ್ಸು ಇರ್ತಕ್ಕಂಥ ದುಡ್ಡನ್ನ ಯಾರಿಗೋ ಕೊಟ್ಬಿಡೋದು ನಂಬಿ ಅವರು ಎತ್ಕೊಂಡು ಹೋಗ್ತಾರೆ. ಎಜುಕೇಷನ್ ಮೀಡಿಯಮ್ ಆಗಿದೆ. ಜಾಬಲ್ಲಿರೋರಿಗೆ ಎಕ್ಸಲೆಂಟ್ ಆಗಿದೆ, ಸ್ವಲ್ಪ ಪ್ರೆಷರ್ ಲೋಡ್ ಹಾಕಿ ಹಾಕ್ತಾರೆ. ಬಿಸ್ನೆಸ್ಸಲ್ಲಿರೋರಿಗೆ ದುಡ್ಡು ಬರುತ್ತೆ, ಕ್ಲೈಂಟ್ಸ್ ಬರ್ತಾರೆ, ಸಾಲ ಮಾಡೋಗ್ತಕ್ಕಂಥದ್ದು. ಆಮೇಲೆ ಕೊಡ್ತೀನಿ, ಹಿಂಗೆ ಕೊಡ್ತೀನಿ, ಹಂಗೆ ಕೊಡ್ತೀನಿ, ನಿಂಗೆ ಹೆಚ್ಚಿಗೆ ಕೊಡ್ತೀನಿ, ನನ್ನ ಹತ್ರನೇ ಫಿಕ್ಸ್ ಮಾಡ್ಕೊ. ಸೊ ಏನೋ ಒಂದು ಏನೇ ಅದೃಷ್ಟ ಬಂದರೂ
ಇನ್ನೊಂದು ಕಡೆ ಕಿತ್ಕೋತಾರೆ ಅಂತಾರಲ್ಲ ಇಂಡೈರೆಕ್ಟಾಗಿ, ಸೊ ಆ ರೀತಿ ತೋರಿಸ್ತಾ ಇದೆ. ಆದರೆ ದುಡ್ಡು ಬರುತ್ತೆ. ಸೊ ಹಾಗೆ ಮದುವೆ ಜೀವನ ಅತ್ಯುತ್ತಮ, ಲವ್ ಮ್ಯಾರೇಜ್ಗೆ ಎಕ್ಸಲೆಂಟ್ ಟೈಮು, ಮದುವೆಗೆ ಹುಡುಕ್ತಾ ಇರೋರಿಗೂ ಎಕ್ಸಲೆಂಟ್ ಟೈಮ್. ಆರೋಗ್ಯ ನ್ಯೂಟ್ರಲ್. ನೆಕ್ಸ್ಟ್ ಕರ್ಕಾಟಕ ಲಗ್ನ. ಕರ್ಕಾಟಕ ಲಗ್ನದವರಿಗೆ ಲೋನ್ ಆಗಬೇಕು ಅಂದರೆ ವೆಹಿಕಲ್ ಲೋನ್, ಮನೆ ಲೋನ್, ಎಕ್ಸೆಟ್ರಾ ಲೋನ್, ಎಕ್ಸಲೆಂಟ್ ಟೈಮ್. ಸೊ ಹಾಗೆ ಎಜುಕೇಷನ್ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಬೇಕು, ಎಕ್ಸಲೆಂಟ್ ಆಗಿಬಿಡುತ್ತೆ. ಕಾನ್ಸಂಟ್ರೇಷನ್ ಇಲ್ಲಾಂದರೆ ಮಾರ್ಕ್ಸ್ ಕಡಿಮೆ. ಜಾಬಲ್ಲವ್ರಿಗೆ ಎಕ್ಸಲೆಂಟ್ ಟೈಮು. ಜಾಬ್ ಹುಡುಕ್ತಾ ಇರೋರಿಗೆ ನಿಮ್ಮ ದಶಾಭುಕ್ತಿ ಅಂತರ್ಭುಕ್ತಿನಲ್ಲಿ ಎಸ್ಪೆಷಲಿ ನಿಮ್ಮ ಜಾತಕದಲ್ಲಿದ್ದರೆ ಗೋಚಾರ ಸಪೋರ್ಟ್ ಮಾಡಿ ಬೇಗ ಕೊಟ್ಬಿಡುತ್ತೆ. ಇಲ್ಲ ಬೈ ಲಕ್ ಗೋಚಾರದಲ್ಲಿ ಇದೆ, ಇದು 20% ಸಿಕ್ಕಿದ್ರೂ ಸಿಗ್ಬೋದು, ಚಾನ್ಸ್ ಇದೆ. ಆದರೆ ನೆಕ್ಸ್ಟು ಮದುವೆ ಜೀವನ ತುಂಬ ಗಲಾಟೆ ತೋರಿಸ್ತದೆ. ಸಪ್ರೇಷನ್ಸು ಅಥವಾ ಕೋರ್ಟಲ್ಲಿದ್ದರೆ ವಿನ್ನಿಂಗು. ಮದುವೆಗೆ ಹುಡುಕ್ತಾರೆ, ಅದು ಸಟ್ಟೇ ಆಗಲ್ಲ. ದುಡ್ಡಿರೋ ಸಂಬಂಧನ ಲೈಕ್ ಮಾಡ್ತಾ ಇರ್ತಾರೆ. ಅವರಿಗೆ ನಿಮ್ಮ ಗುಣಗಳು ಇಷ್ಟ ಆದರೆ ಒಪ್ಕೋತಾರೆ, ಇಲ್ಲ ಅಂದರೆ ಡಮಾರ್. ಬಟ್ ಸ್ವಲ್ಪ ಮದುವೆಗೆ ಸ್ವಲ್ಪ ಅಡೆತಡೆ, ಡಿಲೇ, ಕನ್ಫ್ಯೂಷನ್ಸು, ಎಸಿಸ್ಟೇಷನ್ಸು, ಸೆಟ್ಲಾಗಬೇಕು ಅನ್ನೋ ಭಾವನೆ, ಏನೋ ಒಂದು ಅಡೆತಡೆ ಕೊಡ್ತಾನೇ ಇರುತ್ತೆ ಮದುವೆಗೆ. ಹಾಗೆ ಆರೋಗ್ಯ ಸ್ವಲ್ಪ ಕೆಡುತ್ತೆ, ಶೀತ ಕೋಲ್ಡು ವಿಪರೀತಕ್ಕೆ ಹೋಗುತ್ತೆ. ಶುಗರು ಬಿ ಪಿ ಅವರು ಸ್ವಲ್ಪ ನೋಡ್ಕೋಬೇಕು. ನೆಕ್ಸ್ಟ್ ಸಿಂಹಲಗ್ನ. ಸಿಂಹಲಗ್ನದವರಿಗೆ ಸೈಟ್ ಮಾರೋರಿಗೆ, ಜಮೀನು ಮನೆ ಮಾರೋರಿಗೆ ಸ್ವಲ್ಪ ಗುಡ್ ಟೈಮು, ಲಾಭಾಂಶ ಕಡಿಮೆ. ಎಜುಕೇಷನ್ನು ಇಂಟೆಲಿಜೆನ್ಸ್ ಜಾಸ್ತಿ ಆಗುತ್ತೆ, ಬಟ್ ಸೋಂಬೇರಿತನ. ಬಟ್ ಮೀಡಿಯಮ್ ಗುಡ್ ಟೈಮ್ ಅಂತ ಹೇಳ್ಬೋದು. ಎಫರ್ಟ್ ಹಾಕಿದ್ರೆ ಗುಡ್ ಆಗುತ್ತೆ. ಹಾಗೆ ಜಾಬಲ್ಲಿರ್ತಕ್ಕಂಥವ್ರಿಗೆ ವಿಪರೀತ ಕಿರಿಕಿರಿ. ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ದುಡ್ಡು ರೊಟೇಷನ್ನೇ ಆಗೋಲ್ಲ ಕರೆಕ್ಟಾಗಿ, ಸ್ವಲ್ಪ ಸ್ವಲ್ಪ ಬರುತ್ತೆ. ಹಾಗೆ ಮದುವೆ ಜೀವನದಲ್ಲಿ ತುಂಬ ಈಗೋ ಕ್ಲಾಶು, ಪೊಸೆಸಿವ್ನೆಸ್ ಜಾಸ್ತಿಯಾಗಿ ಅತಿ ಹೆಚ್ಚು ಜಗಳ, ಸಣ್ಣ ಪುಟ್ಟು ಕಿತ್ತಾಡೋದು, ಮಕ್ಕಳು ಕಿತ್ತಾಡ್ದಂಗೆ. ಅದಕ್ಕೆ ಡಿವೋರ್ಸ್ ಆಗ್ಬೋದು, ಯಾರಿಗೆ ಗೊತ್ತು. ಸೆಪ್ರೇಷನ್ ಆಗ್ಬೋದು, ಡಿವೋರ್ಸ್ ಆರ್ ಸಪ್ರೇಷನ್ಸ್. ಅದು ಬಂದರೆ ಮೇಂಟೈನ್ ಮಾಡ್ಕೊಳ್ಳಿ, ಇಲ್ಲ ಕಿತ್ತೋಗುತ್ತೆ. ಮದುವೆಗೆ ಹುಡುಕ್ತಾ ಇದ್ದರೆ ಸ್ಯಾಲೆಕ್ಟೇ ಆಗೋಲ್ಲ, ಡಿಶನ್ಸ್ ಮಾಡೋಕ್ಕೆ ಆಗೋಲ್ಲ. ಇದು ಮಾಡೋದ ಅದು ಮಾಡೋದ, ಇದು ಸರಿ ಇಲ್ವೇನೋ. ಸೊ ಏನೋ ಒಂದು ಕಾಟ, ಡಿಶನ್ಸ್ ಮಾಡೇ ಆಗಿರ್ತಕ್ಕಂಥದ್ದು ನೀವು ಮಾಡಲ್ಲ, ಇಲ್ಲ ಆಪೋಸಿಟ್ ಅವ್ರು ಮಾಡಲ್ಲ. ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಸಿಂಹಲಗ್ನ, ಎಕ್ಸಲೆಂಟ್ ಆರೋಗ್ಯ. ಸಮಸ್ಯೆ ಇದ್ದರೆ ಕಡಿಮೆ ಆಗುತ್ತೆ. ನೆಕ್ಸ್ಟ್ ಕನ್ಯಾಲಗ್ನ. ಕನ್ಯಾಲಗ್ನದವ್ರಿಗೆ ಒಂದು ಗಾಡಿ, ಬೈಕ್, ವೆಹಿಕಲ್, ಕಾರ್ ಏನು ತೊಗೋತಾರೆ ಎಕ್ಸಲೆಂಟ್ ಟೈಮ್, ಸೂಪರ್ ಟೈಮ್. ಎಜುಕೇಷನ್ ಅತ್ಯುತ್ತಮ. ಜಾಬಲ್ಲಿರೋರಿಗೆ ಸ್ವಲ್ಪ ಆಲಸ್ಯ ಹೆಚ್ಚಾಗಿರುತ್ತೆ, ಬಟ್ ಮೀಡಿಯಮ್ ಗುಡ್. ಬಿಸ್ನೆಸ್ ಮಾಡೋರಿಗೆ ಮೀಡಿಯಮ್ ಆಗಿದೆ, ಹಣ ಬರುತ್ತೆ. ಮದುವೆ ಜೀವನದಲ್ಲಿ ಸ್ವಲ್ಪ ಪ್ರೀತಿ ಕಡಿಮೆ ಆಗುತ್ತೆ, ಬಟ್ ಬ್ಯಾಲೆನ್ಸಿಂಗು. ಮದುವೆಗೆ ಹುಡುಕ್ತಾ ಇದ್ದರೆ ತಾಯಿಗೋಸ್ಕರ ಒಪ್ಕೊಳ್ತಕ್ಕಂಥ ಒಂದು ಕಾಂಬಿನೇಷನ್ ಅಥವಾ ತಾಯಿ ಸೆಟ್ ಮಾಡ್ತಕ್ಕಂಥದ್ದು ತೋರಿಸ್ತಾ ಇದೆ. ಹಾಗೆ ಆರೋಗ್ಯ ಸ್ವಲ್ಪ ಕೆಡುತ್ತೆ, ಸ್ಕಿನ್ ಪ್ರಾಬ್ಲಮ್ಮು, ಶೀತ ಕೋಲ್ಡ್ ಜಾಸ್ತಿ ಆಗುತ್ತೆ. ನೆಕ್ಸ್ಟು ತುಲಾಲಗ್ನ. ತುಲಾಲಗ್ನದವ್ರಿಗೆ ಮಾತುಕತೆ ಜಾಸ್ತಿ, ಮೊಬೈಲ್ ಚಾಟ್ಸು, ಆ ಕಮ್ಯುನಿಕೇಷನ್ಸು ಜಾಸ್ತಿ ಆಗುತ್ತೆ. ಅದರಲ್ಲಿ ನೆಗೆಟಿವೇ ಮಾತಾಡೋದು, ಪಾಸಿಟಿವೇ ಇಲ್ಲ. ಕೆಟ್ಟದಾಗಿ ಮಾತಾಡೋದು, ಸೆಕ್ಷುವಲ್ ಜಾಸ್ತಿ ಮಾತಾಡೋದು, ಆ ಚಾಟ್ಸ್ ಜಾಸ್ತಿ ಆಗೋದು, ಇದೆಲ್ಲ ಸ್ವಲ್ಪ ಆ ಮೂಮೆಂಟ್ಸ್ ಯಾರಿಗೆ ಮೈಂಡ್ ಸೆಟ್ ಇರುತ್ತೆ ರೈಸ್ ಮಾಡೋಕ್ಕೆ ಬಿಡ್ತಾನೆ ಶುಕ್ರ. ಆಸೆ, ಶುಕ್ರ ಕಾರಕ ಫಾರ್ ಆಸೆ. ಬಂದಿರತಕ್ಕಂಥ ಕಾಂಬಿನೇಷನ್ ಡಿಪ್ರೆಷನ್ಸು, ಸ್ಯಾಡ್ನೆಸ್ಸು, ಒಂಥರ ಏನೋ ಎಂಜಾಯ್ ಮೂಡೋಗ್ತಕ್ಕಂಥದ್ದು, ಬೆಳಗಾನ ಮಾತಾಡ್ತಕ್ಕಂಥದ್ದು, ರಾತ್ರಿವರೆಗೂ ಮಾತಾಡ್ತಕ್ಕಂಥದ್ದು, ಏನೋ ಒಂಥರ ಡಿಸ್ಟರ್ಬೆನ್ಸ್ ತೋರಿಸ್ತಾ ಇದೆ. ಮಾತು ಅವಾಯ್ಡ್ ಆಗಿರಲಿ. ಜಾಸ್ತಿ ಆಯಿತು ಅಂದರೆ ಡಿಪ್ರೆಷನ್ ಆಗ್ತಕ್ಕಂಥದ್ದು, ನಿಮಗೆ ನೀವೇ ನೊಂದ್ಕೊಳ್ತಕ್ಕಂಥದ್ದು ತೋರಿಸ್ತಾ ಇದೆ. ಆಪೋಸಿಟ್ ಎಲ್ಲೋ ಒಂದು ಕಡೆ ಮೆಸೇಜು ಚಾಟ್ ಬರಲಿಲ್ಲ ಅಂದಾಗ ನಾರ್ಮಲ್ ಚಾಟ್ಸ್ ಕೂಡ. ಸೊ ಹಾಗೆ ಎಜುಕೇಷನ್ ಡಲ್ ಇದೆ, ಚೆನ್ನಾಗಿಲ್ಲ. ಜಾಬಲ್ಲಿರೋರಿಗೆ ಸ್ವಲ್ಪ ಟೆನ್ಷನ್ ಹೆಚ್ಚು, ಡಿಪ್ರೆಷನ್ಸ್ ಹೆಚ್ಚು, ಮೀಡಿಯಮ್ ಸಾಧಾರಣ ಫಲ. ತುಂಬ ಎಫರ್ಟ್ ಹಾಕಬೇಕು. ಬಿಸ್ನೆಸ್ ಮಾಡೋರಿಗೆ ತುಂಬ ಎಫರ್ಟ್ಸ್ ಹಾಕಬೇಕು, ಆದರೂ ಕಾಂಪಿಟೇಷನ್ನು ಲಾಸು, ಸ್ವಲ್ಪ ಸಾಧಾರಣವಾಗಿದೆ. ಮದುವೆ ಜೀವನ ಸ್ವಲ್ಪ ಅಷ್ಟು ಚೆನ್ನಾಗಿಲ್ಲ, ಮಾತುಕತೆಯಿಂದ ವಿಪರೀತ ಜಗಳಕ್ಕೆ ಹೋಗುತ್ತೆ. ಮದುವೆಗೆ ಹುಡುಕ್ತಾ ಇದ್ದರೆ ಸಟ್ಟೇ ಆಗೋಲ್ಲ ಕರೆಕ್ಟಾಗಿ. ಎಸ್ ಅಂದ್ರೆ ಆಗುತ್ತೆ, ಬಟ್ ನಿಮ್ಮ ಮಾತುಕತೆಯಲ್ಲೇ ಜಗಳ, ಕರೆಕ್ಟಾಗಿ ರಿಯಾಕ್ಟ್ ಮಾಡಲ್ಲ, ಏನೇನೋ ಮಾತಾಡ್ತಾರೆ. ಸ್ವಲ್ಪ ಈ ರೀತಿ ಸಮಸ್ಯೆಗಳು ತೋರಿಸ್ತಾ ಇದೆ. ಆರೋಗ್ಯ ನ್ಯೂಟ್ರಲ್ ಆಗಿದೆ. ನೆಕ್ಸ್ಟು ವೃಶ್ಚಿಕ ಲಗ್ನ. ವೃಶ್ಚಿಕ ಲಗ್ನದವರಿಗೆ ಟೈಮಿಗೆ ದುಡ್ಡು ಬರುತ್ತೆ ಖರ್ಚು ಮಾಡೋಕ್ಕೆ. ಎಜುಕೇಷನ್ ಮೀಡಿಯಮ್, ಜಾಬ್ ಮೀಡಿಯಮ್, ಸ್ವಲ್ಪ ಪ್ರೆಷರ್ ಇರುತ್ತೆ. ಬಿಸ್ನೆಸ್ ಮಾಡೋರಿಗೆ ಸರಿಯಾಗಿ ಬರುತ್ತೆ ದುಡ್ಡು, ಒಳ್ಳೆ ದುಡ್ಡು, ಬಟ್ ಅಷ್ಟೇ ಇನ್ವೆಸ್ಟ್ಮೆಂಟು, ಅಷ್ಟೇ ಖರ್ಚು, ಅಷ್ಟೇ ಕಮಿಟ್ಮೆಂಟು. ಮದುವೆಗೆ ಹುಡುಕ್ತಾ ಇರೋರಿಗೆ ಮದುವೆ ಸೆಟ್ ಆಗುತ್ತೆ. ಮದುವೆ ಮುಗಿದ ಮೇಲೆ ಆರೋಗ್ಯ ನ್ಯೂಟ್ರಲ್. ನೆಕ್ಸ್ಟ್ ಧನುರ್ಲಗ್ನ. ಧನುರ್ಲಗ್ನದವ್ರಿಗೆ ಶುಕ್ರ 1ನೇ ಮನೆ, ಶೋ ತೋರಿಸ್ತಕ್ಕಂಥದ್ದು. ಜಾಬ್ ರಿಲೇಟೆಡ್ಡು, ಲಾಭದ ರಿಲೇಟೆಡ್ಡು, ನಾನು ಹೆಂಗೆ ದುಡಿತೀನಿ, ಹೆಂಗೆ ಮಾಡ್ತೀನಿ, ಸ್ವಲ್ಪ ಶೋಸ್ ತೋರಿಸ್ತಕ್ಕಂಥದ್ರ ಕಡೆ ಹೋಗ್ತಕ್ಕಂಥದ್ದು. ಎಜುಕೇಷನ್ ಸೆಲ್ಫ್ ಎಫರ್ಟ್ ಹಾಕಿದರೆ ಸಕ್ಸಸ್. ಜಾಬಲ್ಲಿರೋರಿಗೆ ಸೆಲ್ಫ್ ಎಫರ್ಟ್ ಹಾಕಿದರೆ ಹ್ಯೂಗ್ ಸಕ್ಸಸ್. ಬಿಸ್ನೆಸ್ಸಲ್ಲಿರೋರಿಗೆ ಅಲ್ಲೂ ಸೆಲ್ಫ್ ಎಫರ್ಟ್ ಹಾಕಬೇಕು, ಸರಿಯಾಗಿ ಬರುತ್ತೆ ದುಡ್ಡು. ಸೆಲ್ಫ್ ಎಫರ್ಟ್ ಇಲ್ಲ, ಕಡಿಮೆ ದುಡ್ಡು. ಮದುವೆ ಜೀವನ ಗಲಾಟೆ ತೋರಿಸ್ತಾ ಇದೆ, ಸ್ವಲ್ಪ ಸಮಸ್ಯೆಗಳು ತೋರಿಸ್ತಾ ಇದೆ. ನಾನು ಗೆದ್ದೆ ಜಗಳದಲ್ಲಿ ಅಂತಕ್ಕಂಥದ್ದು. ಸೊ ಈ ರೀತಿ ಆರೋಗ್ಯ ನ್ಯೂಟ್ರಲ್.
ನೆಕ್ಸ್ಟು ಮಕರ ಲಗ್ನ. ಮಕರ ಲಗ್ನದವ್ರಿಗೆ ಎಜುಕೇಷನ್ ಓದಿದ್ದೆಲ್ಲ ಮರ್ತೋಗುತ್ತೆ. ಜಾಬಲ್ಲಿರೋರಿಗೆ ತುಂಬ ಕಿರಿಕಿರಿ ಹೆಚ್ಚು. ಏನಾದ್ರು ವಿದೇಶಕ್ಕೆ ಹೋಗೋರಿಗೆ ಒಳ್ಳೆ ಟೈಮು. ಬಿಸ್ನೆಸ್ ಮಾಡೋರಿಗೆ ಲಾಸು. ಮದುವೆ ಜೀವನ ಸಪ್ರೇಷನ್ ಆಗೋ ಸಾಧ್ಯತೆ. ಮದುವೆ ಹುಡುಕ್ತಾ ಇರೋರಿಗೆ ಕರೆಕ್ಟಾಗಿ ಸಟ್ಟೆ ಆಗೋಲ್ಲ. ಹಾಗೆ ಆರೋಗ್ಯನೂ ಕೆಡ್ತಕ್ಕಂಥದ್ದು, ಶೀತ ಜಾಸ್ತಿ ಆಗ್ತಕ್ಕಂಥದ್ದು, ಸ್ಕಿನ್ ಪ್ರಾಬ್ಲಮ್ಮು, ಶುಗರು ಬಿ ಪಿ ಇರೋರಿಗೆ ಅವ್ರಿಗೆ ಜಾಸ್ತಿ ಆಗುತ್ತೆ, ಸ್ವಲ್ಪ ತೋರಿಸ್ತಾ ಇದೆ. ನೆಕ್ಸ್ಟು ಕುಂಭಲಗ್ನ. ಕುಂಭಲಗ್ನದವ್ರಿಗೆ ವೆಹಿಕಲ್ ಗಾಡಿ ಅದೃಷ್ಟದಿಂದ ಬರ್ತಕ್ಕಂಥದ್ದು ತುಂಬ ಚೆನ್ನಾಗಿ ತೋರಿಸ್ತಾ ಇದೆ. ಹಾಗೆ ಎಜುಕೇಷನ್ ಮಾಡ್ತಕ್ಕಂಥವ್ರಿಗೆ ಅತ್ಯುತ್ತಮ. ಜಾಬಲ್ಲಿರೋರಿಗೆ ಜಾಬ್ ಚೇಂಜು ತೋರಿಸ್ತಾ ಇದೆ, ಬಟ್ ಮೀಡಿಯಮ್ ಗುಡ್, ಏನು ತೊಂದರೆ ಇಲ್ಲ, ಎಲ್ಲ ಲಾಭಾಂಶ. ಬಿಸ್ನೆಸ್ ಮಾಡೋರಿಗೆ ಲಾಭವೋ ಲಾಭ. ಮದುವೆ ಜೀವನ ಮೀಡಿಯಮ್ ಆಗಿದೆ. ಮದುವೆ ಹಿರಿಯರಿಂದ ಮದುವೆ ಸೆಟ್ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಆರೋಗ್ಯ ಮಾತ್ರ ವೆರಿ ಎಕ್ಸಲೆಂಟ್, ಏನೇ ಸಮಸ್ಯೆ ಇದ್ದರೂ ಕಡಿಮೆ ಆಗುತ್ತೆ. ಲಾಸ್ಟ್ ಒನ್ ಮೀನಲಗ್ನ. ಮೀನಲಗ್ನದವ್ರಿಗೆ ಎಜುಕೇಷನ್ ಅತ್ಯುತ್ತಮವಾಗಿದೆ. ನೇಮ್ ಆ್ಯಂಡ್ ಫೇಮ್ ಬರ್ತಕ್ಕಂಥದ್ದು, ಜಾಬಲ್ಲಿ ಪ್ರಮೋಷನ್ ಆಗೋ ಸಾಧ್ಯತೆ, ಅಥವಾ ನೇಮ್ ಆ್ಯಂಡ್ ಫೇಮು, ಇವ್ರು ಹಿಂಗೆ ಮಾಡ್ತಾ ಇದ್ದಾರಂತೆ, ಏನೋ ಒಂದು ನೇಮ್ ಆ್ಯಂಡ್ ಫೇಮ್. ಹಾಗೆ ಬಿಸ್ನೆಸ್ ಮಾಡೋರಿಗೆ ನ್ಯೂಟ್ರಲಾಗಿ ದುಡ್ಡು ಬರುತ್ತೆ. ಮದುವೆ ಜೀವನ ತುಂಬ ಕಿರಿಕಿರಿ, ಈಗೋ ಕ್ಲ್ಯಾಶ್, ಪ್ರತಿಯೊಂದಕ್ಕೂ ಒಂಥರ ಅವಮಾನ, ನಂದೇ ನಡಿಬೇಕು, ಏನು ನನ್ನ ಮಾತು ಕೇಳಲ್ವಾ, ಸೊ ಅವಮಾನದಲ್ಲಿ ನಡೆಸ್ತಕ್ಕಂಥದ್ದು ಪಾರ್ಟ್ನರ್ಸ್ನ ತೋರಿಸುತ್ತೆ. ಆರೋಗ್ಯ ಸ್ವಲ್ಪ ನ್ಯೂಟ್ರಲ್ ಆಗಿದೆ, ಅಷ್ಟು ಚೆನ್ನಾಗಿಲ್ಲ. ಶುಗರು ಬಿ ಪಿ ಇದ್ದರೆ ಜಾಸ್ತಿ ಆಗಿಬಿಡುತ್ತೆ, ಅಥವಾ ಸ್ಕಿನ್ ಪ್ರಾಬ್ಲಮ್ಮು, ಕೋಲ್ಡು ತುಂಬ ಜಾಸ್ತಿ ಆಗುತ್ತೆ. ಇಷ್ಟು ಮೀನ ಲಗ್ನ 12 ಲಗ್ನಗಳ ಗೋಚಾರ ಫಲಗಳು. ಎಲ್ಲರಿಗೂ ಒಳ್ಳೆಯದಾಗಲಿ. ಶ್ರೀ ಕೃಷ್ಣಾರ್ಪಣಮಸ್ತು.